ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೇವಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 kg ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ. ಅದರ ಸುಪ್ಪೆ ತೆಗೆದು ಈ ರೀತಿ ಚೆನ್ನಾಗಿ ತುರಿದುಕೊಂಡಿದ್ದೇನೆ. ನೀವು ತುಂಬ ಫ್ರೆಶ್ ಆಗಿರುವ ಕ್ಯಾರೆಟನ್ನು ತೆಗೆದುಕೊಳ್ಳಿ. ನೀವು ನೋಡ್ತಿರ್ಬೋದು, ನಾನು ಎಲ್ಲ ಕ್ಯಾರೆಟನ್ನು ಚೆನ್ನಾಗಿ ತುರಿದುಕೊಂಡು ಆಯಿತು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಹಾಕ್ತಾ ಇದ್ದೇನೆ. ಹಾಗೆಯೇ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಟಿರಿ. ಇವಾಗ ಅದೇ ಬಾಣಲಿಗೆ ನಾವು ತುರಿದಿಟ್ಟಿರುವ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಿ. ಆಮೇಲೆ ಒಂದು ಪಾತ್ರವನ್ನು ಮುಚ್ಚಿ. ಇವಾಗ 5 ನಿಮಿಷ ಬೆಂದಾದ ನಂತರ ನಾನಿದಕ್ಕೆ ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿದ ನಂತರ ಅದನ್ನು ಚೆನ್ನಾಗಿ ತಿರುಗಿಸಿ ಅದನ್ನು 10 ನಿಮಿಷ ಬೇಯಲು ಇಡಿ. ಆಮೇಲೆ ನಾನು ಇದಕ್ಕೆ 1 ಲೀಟರ್ ಹಾಲನ್ನು ಹಾಕ್ತಾ ಇದ್ದೇನೆ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. 5 ರಿಂದ 10 ನಿಮಿಷ ಅದನ್ನು ಬೇಯಿಸಿಕೊಳ್ಳಿ ಚೆನ್ನಾಗಿ. ನಾನು ಅದಕ್ಕೆ ಕುಟ್ಟಿಟ್ಟ ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ನಾವು ಫ್ರೈ ಮಾಡಿಕೊಂಡಿರುವ ಗೋಡಂಬಿ ದ್ರಾಕ್ಷಿಯನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಇದನ್ನು 5 ರಿಂದ 10 ನಿಮಿಷ ಕುದಿಯಲು ಬಿಡಿ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕ್ಯಾರೆಟ್ ಹಲ್ವಾ. ಒಂದು ಸಲ ನೀವು ಕೂಡ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮಿಸ್ ಮಾಡಬೇಡಿ. ಮುಂದೆ ಇದೇ ರೀತಿ ವಿಡಿಯೋ ಬೇಕಾದಲ್ಲಿ ದೇವಿ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ.